ನಾಳೆ ಅಂತಂದ್ರೆ ಏಪ್ರಿಲ್ 2ನೇ ತಾರೀಕು ಹನುಮ ಜಯಂತಿ. ವಿಶೇಷವಾಗಿ ಹನುಮಂತನಿಗೆ ಪೂಜೆ ಮಾಡುವಂಥದ್ದು, ರಾಮ ಜಪ ಮಾಡುವಂಥದ್ದು, ಅಥವಾ ಅಂಜನಿ ಪುತ್ರನಿಗೆ ವೀಳ್ಯದೆಲೆಯನ್ನ ಇಡುವಂಥದ್ದು, ಅಥವಾ ಯಾರಾದ್ರೂ ಬಡಬಗರಿಗೆ ದಾನವನ್ನ ಮಾಡುವಂಥದ್ದು, ಇವೆಲ್ಲ ಕೂಡ ಬಹಳ ಒಳ್ಳೆಯದು ಅಂತ ಹೇಳಲಾಗತ್ತೆ. ಇನ್ನು ನಾಳೆಯಿಂದ ಹನುಮಾನ್ ಚಾಲೀಸಾ ಸಂಕಲ್ಪ ತಗೊಳ್ಳುವಂಥದ್ದು ಬಹಳ ಬಹಳ ಒಳ್ಳೆಯ ದಿನ ನಾಳೆ ಅಂತ ಹೇಳಲಾಗತ್ತೆ. ಈ ಸಂಕಲ್ಪವನ್ನ ಹೇಗ್ ತಗೋಬೇಕು, ಯಾರು ಮಾಡಬೇಕು, ಹೇಗ್ ಮಾಡಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಹನುಮಾನ್ ಚಾಲೀಸಾ ಸಂಕಲ್ಪವನ್ನ ತೆಗೆದುಕೊಂಡು ಪೂರೈಸಿದವರಿಗೆ ಯಾವುದೇ ರೀತಿಯ ಇಷ್ಟಾರ್ಥ ಇರಲಿ, ಅದು ಮದುವೆ ಆಗಿರ್ಬೋದು, ಅಥವಾ ಕೆಲಸ ಸಿಗೋದಾಗಿರ್ಬೋದು, ಮೆಂಟಲ್ ಫಿಸಿಕಲ್ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇಂದ ಪಾರಾಗೋದಾಗಿರ್ಬೋದು, ಸಾಲ ಬಾಧೆ ಆಗಿರ್ಬೋದು, ಏನೇ ಇದ್ರೂ ಕೂಡ ಈ ಹನುಮಾನ್ ಚಾಲೀಸಾ ಸಂಕಲ್ಪದಿಂದ 99.9% ಆಫ್ ದ ಜನ ಶ್ರದ್ಧೆ ಇಟ್ಕೊಂಡು ಮಾಡಿದವ್ರಿಗೆ ರಿಸಲ್ಟ್ ಸಿಕ್ಕಿ ಅವರ ಕಷ್ಟಗಳಿಗೆ ಪರಿಹಾರ ಸಿಕ್ಕಿದೆ. ಅದಕ್ಕೆ ನಾನು ಕೂಡ ಒಬ್ಳು ನಿದರ್ಶನನೇ. ಈ ಹನುಮಾನ್ ಚಾಲೀಸಾ ಸಂಕಲ್ಪ ಹೇಗ್ ಮಾಡುವಂಥದ್ದು ಅಂತ ನೋಡಿದ್ರೆ,